ಪರಮಾತ್ಮನಾಣೆಗೂ ಸತ್ಯ. ಅದರ ಪರಿಣಾಮವಾಗಿ ಏನಾಗುತ್ತೆ, ದಕ್ಷಿಣ ಭಾರತದಲ್ಲಿ ಸರ್ಪಗಳ, ಯಾಕಂದರೆ ಇವರು ಅಲ್ಲಿ ಒಂದು ಸ್ಥಾನದ ಎದ್ದಾಗ ಅದೇನಾಗುತ್ತೆ, ಸರ್ಪಗಳ ಸಂಚಾರ ಶುರು ಆಗ್ತಾ ಹೋಗುತ್ತೆ, ಒಂದು ಡಿವಿಯೇಷನ್ ಆಗುತ್ತೆ, ಸರ್ಪ ವಿಷಯಗಳು ಬರ್ತವೆ, ಸ್ವಲ್ಪ ಥರ ವೈಬ್ರೇಷನ್ ಶುರು ಆಗುತ್ತೆ. ಅದರ ಅರ್ಥ ಏನು, ವಾಸುಕಿ ದೇವರು ಮೂವ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಇದು ಕೂಡ ಇದೇ ಒಂದು ವರ್ಷ ನಡೆಯುತ್ತೆ. ಇದು ಟ್ರಾನ್ಸಿಷನ್ ಫೇಸು. ಯಾಕೆ ಈ ಥರ ಆಗುತ್ತಂದರೆ, ಮುಂಬರುವಂತಹ 2028 ನಂತರ ಇಡೀ ಜಗತ್ತಿಗೆ ತತ್ವಮಸಿ ಗುರುಪರಂಪರ ಸಂಸ್ಥಾನ ಒಂದು ಕೇಂದ್ರ ಬಿಂದು ಆಗುತ್ತೆ ಮತ್ತು ಒಂದು ಮಾರ್ಗದರ್ಶನ ಆಗುತ್ತೆ. ಇದೂ ಕೂಡ ಪರಮಾತ್ಮನ ಹಣೆಗೂ ಸತ್ಯ. ಯಾಕೆಂದರೆ ನಾವು ಹೇಳುವಂಥ ಎಲ್ಲ ಭವಿಷ್ಯವಾಣಿ ಪಾರದರ್ಶಕವಾಗಿದೆ, ಎಲ್ಲರ ಕಣ್ಣೆದುರಿಗಿದೆ, ನಿಟ್ಟವಾಗಿದೆ, ದೀಟವಾಗಿದೆ. ಯಾಕೆಂದರೆ ನಾವು ಯಾವುದು ಹಿಟ್ ಆ್ಯಂಡ್ ರನ್ ಒಮ್ಮೆ ಹೇಳಿಬಿಟ್ಟು ಒಂದು 8 ತಿಂಗಳು 10 ತಿಂಗಳು ಬಿಟ್ಟು ಬರುವಂಥದ್ದಲ್ಲ. ನಾವು ಹೇಳ್ತೀವಿ ಅಂದರೆ ಪ್ರತಿ ತಿಂಗಳು ನಾವು ಅದನ್ನು ಫಾಲೋಅಪ್ ಮಾಡಿಕೊಂಡು ಜನಗಳಿಗೆ ತಂದು ಮುಟ್ಟಿಸ್ತಾ ಇರ್ತೀವಿ. ಸೊ ಈ ದೃಷ್ಟಿಯಿಂದ ನಮ್ಮ ಎಲ್ಲ ಪ್ರೊಡಿಕ್ಷನ್ಸ್ ಕೂಡ ಪಾರದರ್ಶಕವಾಗಿದೆ ಮತ್ತು ಸತ್ಯವಾಗಿದೆ, ನಿಜವಾಗಿದೆ, ಯಾವುದೂ ಕೂಡ ಹುಸಿಯಾಗಿಲ್ಲ. ಸೊ ಇವಾಗ ಹೇಳಿರುವಂಥ ಭವಿಷ್ಯವಾಣಿ 2028ರಿಂದ ಇಡೀ ಭಾರತಕ್ಕೆ ನಮ್ಮ ಆಶ್ರಮ ಕೇಂದ್ರ ಬಿಂದುವಾಗುತ್ತೆ, ಮಾರ್ಗದರ್ಶಕವಾಗುತ್ತೆ, ಅದು ಇಡೀ ಬ್ರಹ್ಮಾಂಡಕ್ಕೆ ಪ್ರಚಾರವಾಗುತ್ತೆ. ಇದು ಮಾತ್ರ ಪರಮಾತ್ಮನಿಗೂ ಸತ್ಯ. ಇದು ಈ ಒಂದು ಟ್ರಾನ್ಸಿಷನ್ 2025ಇಂದನೇ ಇದು ಸಂಚಾರಕ್ಕೆ ಬರುತ್ತೆ. ಮುಂದೆ ನಿಮ್ಮ ಕಣ್ಣಿಗೆ ಗೋಚಾರ ಆಗುತ್ತೆ. ನಂಬಿದರವರಿಗೆ ಒಳ್ಳೆಯದು, ನಂಬದೇ ಇದ್ದವರಿಗೆ ಮುಂದೆ ಅನುಭವಕ್ಕೆ ಬರುತ್ತೆ.